ಎಲ್ರಿಗೂ ನಮಸ್ಕಾರ. ಏನು ಇಷ್ಟೊಂಥರ ಜೋಶನ್ ಇದೆಯಾ ಅಂತ ಅನ್ಕೊತಿದ್ದೀರಾ? ಹೌದ್ರಿ, ಒಂದು ಒಳ್ಳೆ ವಿಚಾರ. ನಮ್ಮ ಗಿರಿ ಅವ್ರ ಫ್ರೆಂಡ್ದು ಬರ್ಡೇ ಪಾರ್ಟಿ ಇದೆ ಕಣೋ, ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದೀವಿ. ಒಂದು ಜಾಗಕ್ಕೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ನನಗೆ ಒಂದು ಲೊಕೇಶನ್ ಕಳಿಸ್ದ. ಸರಿ, ನನಗೂ ಯಾವುದಾದ ಲೊಕೇಶನ್ನು ಅಂತ ನೋಡ್ತಾ ಬಂದರೆ ಒಂದು ಒಳ್ಳೆ ಅಡ್ಡ, ಅದೇ ದಿ ಬಿಗ್ ಬಾರ್ಬಿಕ್ಯೂ ಅಂತ ಹೇಳಿ ಅಲ್ಲಿಗೆ ಬಂದೆ. ಅದು ಲೊಕೇಶನ್ ಎಲ್ಲಿದೆ ಅಂದರೆ ಬನ್ನೀರ್ಘಟ್ಟ ರೋಡಲ್ಲಿದೆ. ಆ ಲೊಕೇಶನ್ನಿಗೆ ಬಂದು ಅದ್ರ ಆ್ಯಂಬಿಯೆಂಟ್ಸ್ ಹೇಗಿದೆ, ಒಳಗಡೆ ಯಾವ್ಯಾವ ರೀತಿ ನಮಗೆ ಬಾರ್ಬಿಕ್ಯೂಸ್ನ ಮಾಡಿಕೊಡ್ತಾರೆ, ಅದ್ರ ಟೇಸ್ಟ್ ಹೇಗಿದೆ, ಅದ್ರ ಪ್ರೈಸ್ಗಳು ಎಷ್ಟೆಷ್ಟಿರುತ್ತೆ, ಅದನ್ನೆಲ್ಲದನ್ನೂ ನಿಮ್ಗೆ ಹೇಳ್ತೀನಿ, ಬನ್ನಿ. ಕಾರ್ನು ಇದು ಎರಡನೇದು. ಈಗ ಎಷ್ಟು ಐಟಮ್ ಆಯ್ತು ಹಂಗಲ್ಲ, 2 ಐಟಮ್ ಆಯಿತು. ಮೊದಲನೇದಾಗಿ ಹಾಲು ಮತ್ತು ಬ್ರದರ್ ಇದಕ್ಕೇನಂತಾರೆ? ಕೌನ್ಚಿಕ್ ಕಾರ್ನ್ ಕೌನ್ಚಿಕ್ ಕಾರ್ನ್ ಕಾರ್ನ್ ಹಾಂ, ಇದು ಕೆಪ್ಸಿಕಮ್. ಇದು ಇದೇನು? ಇದು ಕಾಜು ಸ್ಪೈಸಿ ಪೊಟ್ಯಾಟೊ. ಹಾಂ ನೋಡಿ, ಇದು ನಾನು ಮೊದಲನಾಗಿ ಫಸ್ಟು ಇಲ್ಲಿಗೆ ಬಂದಿರೋದು. ಗಿರಿ ಹೇಳಿದ್ನಲ್ಲ ಬರ್ಡೇ ಬಾಯ್ ಅಂತ, ಗಿರಿ ಹೇಳ್ದ ನೋಡಿ, ಇವರೇ ಬರ್ಡೇ ಬಾಯ್. ಬರ್ಡೇ ಬಾಯ್ ಹಂಗಾಗಿ ಕರ್ಕೊಂಬಂದ. ಒಂದೊಂದೇ ಹಾಕ್ಕೊಟ್ರು, ಟೇಸ್ಟ್ ಮಾಡ್ತಾ ಇದ್ದೀವಿ. ಇನ್ನು ಇಲ್ಲಿ ಮೊದಲನಾಗ ಏನು ಮಾಡ್ತಾರೆ, ವೆಜ್ ಐಟಮ್ಸ್ಗಳನ್ನೆಲ್ಲ ಜಾಸ್ತಿ ತಂದು ಹಾಕ್ತಾ ಇರ್ತಾರೆ, ಬೇಗ ಹೊಟ್ಟೆ ತುಂಬಲಿ ಅಂತ. ನಾವು ಅದಕ್ಕೋಸ್ಕರ ನಾನ್ ವೆಜ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಕಡಿಮೆ ಹಾಕ್ಸ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀವಿ. ಸುಮ್ಮನೆ ಕುತ್ಕೊಳ್ಳೋದು, ಸುಮ್ಮನೆ ಏನಕ್ಕೆ ಅಲ್ಲಿನ ತನಕ ಕುತ್ಕೊಳ್ಳೋದು ಅಂತ ಹೇಳಿ ಸ್ವಲ್ಪನೇ ಹಾಕ್ಸ್ಕೊಂಡು ಯಾವ್ದಾವ್ದು ಇಟ್ರಿ ಇಲ್ಲಿ? ये है लाहौर पनीर टिक्का ಓಕೆ, और नेपोलियन मशरूम ಹಾಂ, और ये तंदूरी पाइनएप्पल, ये हरियल चिली वेज. ಇದು ವೆಜ್. ನಾವು ಜಾಸ್ತಿ ತಿನ್ನಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಸಿಂಗಲ್ ಪೀಸ್ಗಳು ಕಡಿಮೆ ಹಾಕ್ಸ್ಕೊಂಡು ತಿಂತಾಯಿದ್ದೀನಿ. ಒಂದು ರೌಂಡ್ ಕೇಳಿದೆ, ಬರೀ ವೆಜ್ ಕೊಡ್ತಾರಂತೀಗ. ಫಸ್ಟು ಒಂದು ರೌಂಡ್ ಆಯಿತು. ಹೌದಾ? ವೆಜ್ ಒಂದು ರೌಂಡ್ ಇರಲಿ, ನೆಕ್ಸ್ಟ್ ರೌಂಡ್ ಇದು ನಾನ್ ವೆಜ್ ಕಾಲಂದಿಸ್ ಟಿಕ್ಕಾ. ಅದು ಟೇಸ್ಟ್ ಮಾಡಬೇಕಿತ್ತು. ಇದೆಯಲ್ಲ ಕಾರ್ನು ಮಾಡೋ ಇದೆಯಲ್ಲ चिकन ಇನ್ನೊಂದು ಕಾರ್ನ್ ಲೈಕ್ फ्राई भाजा झींगा प्रॉन. ಓಕೆ, ಫ್ರಾನ್ಸು. ಓ, ಫ್ರಾನ್ಸು ಕೊಡ್ತೀರಾ? ಓಕೆ, ಫ್ರಾನ್ಸ್ ಇರುತ್ತೆ. ಹಾಂ, ಅದಾದಮೇಲೆ सर ये हमारा 90% कुक रहता है. हाई लेवल मीडियम रहता है. चेंजेस करना है. नाम अविनाश. ಹಾಂ, ಅವ್ರು ಹೇಳೋದೇನೆಂದರೆ 90% ಆಲ್ರೆಡಿ ಕುಕ್ ಮಾಡಿರ್ತೀವಿ ಒಳಗಡೆ, ಒಂದು 10% ಇಲ್ಲಿ ಮಾಡ್ಕೊಬೇಕು. ಇಲ್ಲಿ ಟೇಬಲಲ್ಲೇ ಮಾಡಿಕೊಟ್ರು, ಹಾಗಾಗಿ ನೀವು ಕೇಳಿಸ್ಕೊಂಡ್ರಲ್ಲ ಏನೇನು ಹಾಕಿದ್ದೀನಿ ಅಂತ. ಅದು ಹಾಕಿದ್ದಾರೆ. ಅಲ್ಲ, ವೆಜ್ಜು ಅವಾಗ ಒಂದು ಸ್ವಲ್ಪ ಹೊತ್ತಾಗಿತ್ತಲ್ಲ, ಫ್ರೈ ಮಾಡೋಣ. ಒಂದು ಸಿಂಗಲ್ ಪೀಸ್ ಸಾಕು ನನಗೆ. ಏನು ಸ್ಪೆಷಲ್ ಅಂತ ಹೇಳ್ಬೋದು. ಈ ಥರ ಇದ್ರೆ ಒಂಥರ ಬಾರ್ಬಿಕ್ಯೂ. ನಾವೇನಂದರೆ ಕಲಾಸಿ ಪಾಳ್ಯ, ಚಾಕ್ನ ತಿನ್ಕೊಂಡು ಚಾಕ್ನ ಅವೆಲ್ಲ ಹೋಗ್ತೀವಲ್ಲ, ಅಲ್ಲಿ ಹೆಂಗಂದರೆ ಫುಲ್ಲು ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು ಫ್ಯಾನ್ ಹಾಕಿ ಬೇಯಿಸ್ತಾ ಇರ್ತಾರೆ. ಇಲ್ಲ, ಹಂಗಿಲ್ಲ. ಇಲ್ಲ, ಆಲ್ರೆಡಿ ಒಂದು 50% ಬೇಯಿಸಿರ್ತಾರೆ. ಟೇಬಲಲ್ಲೇ ಬಿಸಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ
ನಿಮಗೆ ತೋರಿಸಿದ್ನಲ್ಲ ಆ ಥರ ಪಾಟ್ ಟೇಬಲಲ್ಲೇ ಇರುತ್ತೆ, ಅದರಲ್ಲಿ ಹಾಕಿ ಬಿಸಿ ಮಾಡಿ ಕೊಡ್ತಾರೆ. ವೆಜ್ಜಲ್ಲಿ ಪೈನಾಪಲ್ದು ತೊಗೊಂಡೆ ಬಾವಿತು ಚೆನ್ನಾಗಿದೆ. ಪೈನಾಪಲ್ ಚೆನ್ನಾಗಿರುತ್ತೆ. ಪೈನಾಪಲ್ ಚೆನ್ನಾಗಿದೆ. ಈಗ ವೆಜ್ಜಲ್ಲಿ ಇನ್ನೇನು ಬೇಕು ಇನ್ನೊಂದ್ಸಲ ಹೇಳಿ. ವೆಜ್ಜಲ್ಲಿ ಪೈನಾಪಲ್ ಬಾಬಿಕ್ಯೂನ ತರಿಸೋ, ಇದನ್ನು ತರಿಸೋ, ಬೇಬಿಕಾರ್ನ್ ಅಲ್ಲ ಕಣ, ಬೇಬಿಕಾರ್ನ್ ತರಿಸೋ ವೆಜ್ಜಲ್ಲಿ. ಹಾಂ ಓಕೆ, ಅದು ತಂದು ವಾಪಸ್ ತೊಗೊಂಡೋದ್ರ. ಹಾಂ, ವೆಜ್ಜಲ್ಲಿ ನಿಮ್ಗೆ ಏನಂದರೆ ನಿಮಗೆ ಯಾವ್ದು ಬೇಕೋ ಅವ್ರು ತಕ್ಕೊಡ್ತಾರೆ. ವೆಜ್ ಬೇಕಾದರೆ ಬಾಬಿಕ್ಯೂ ಟೇಬಲಲ್ಲಿ ಹಾಕ್ಕೊಡ್ತಾರೆ, ನಾನ್ ವೆಜ್ ಬೇಕಾದರೆ ನಾನ್ ವೆಜ್ ಫುಲ್ ನಾನ್ ವೆಜ್ ಹಾಕಿರ್ತಾರೆ. ನೀವು ಕೇಳ್ಬಿಟ್ಟು ಹಾಕ್ಸ್ಕೊಬೋದು ಯಾವುದು. ಇದರಲ್ಲಿ ಮಶ್ರೂಮ್ ಇರುತ್ತೆ. ನನಗೆ ತುಂಬ ಇಷ್ಟವಾಗಿದ್ದು ಅಂದರೆ ಫ್ರಾನ್ಸ್. ಅದಕ್ಕೆ ಫ್ರಾನ್ಸ್ ಒಂದೇ ಒಂದು ಟ್ರೈ ಮಾಡ್ತೀನಿ. ಇನ್ನೂ ನೀಟ್ ಆಗಿಲ್ಲ, ಬಿಸಿ ಆಗಿಲ್ಲ. ನೋಡಿ ಇದು ಹೆಸರು ಗೊತ್ತಾ? ಚಿಕನ್ ಇಲ್ಲ, ಅದು ಫಿಶ್ ಅನ್ಸುತ್ತೆ. ಬಿಸಿದೆ ನೋಡಿ, ಫಿಶ್ ಇದು, ಫಿಶಾ? ಫಿಶ್ ಇದು. ಹೇ, ಫಿಶ್ ಅಲ್ಲ, ಫಿಶ್ ಕಣ. ಕೇಳಿದ್ರೆ ಖಾರ ಹೇಗಿದೆ, ಕಂಫರ್ಟಬಲ್ ಆಗಿದೆಯಾ, ಓವರ್ ಅನ್ನಿಸ್ತಿದೆ ಅಂತ ಕೇಳಿದ್ವಿ. ನಾರ್ಮಲ್ ಕರೆಕ್ಟ್ ಆಗಿದೆ ಅಲ್ವೇನಾ? ಓಕೆ, ಸ್ಟ್ರಾಂಗ್ ಇದ್ರು ಓಕೆನಾ, ಬಟ್ ಇನ್ನೂ ತಿನ್ಬೇಕಲ್ಲ, ಜಾಸ್ತಿ ಆಗ್ಬಿಡುತ್ತೆ ಕಣ. ನಾರ್ಮಲ್ ಆಗಿ ಸ್ಲೋವಾಗಿ ತಿನ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗಿರಿ ಆಮೇಲೆ ಯಾವ ತಗೊಂಡಿರಿ? ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮಶ್ರೂಮ್ ಇದೆ ತಂತೀರಾ? ಇದು ಹೌದು, ಫಿಶ್ ಅಲ್ಲ ಕಣ, ಅದು ಫ್ರಾನ್ಸು. ಅದೇ ಕಣ, ಫಿಶ್. ಅದು ಫ್ರಾನ್ಸು, ಅದಕ್ಕೆ ಫಿಶಲ್ಲೇ ಬರೋದು ಫ್ರಾನ್ಸ್. ಅಲ್ಲೇ ಫ್ರಾನ್ಸು. ನಾರ್ಮಲ್ ಒಂದು ಫಿಶ್. ಅದು ಬಿಟ್ಟಿದ್ದು ಇದೆಲ್ಲ ಚಿಕನ್ ಇರುತ್ತೆ. ಮಟನ್ ಸಿಗಲ್ಲ ಇಲ್ಲಿ, ಬಾರ್ಬಿಕ್ಯೂಲ್ ಸಿಗಲ್ಲ, ಮಟನ್ ಇಲ್ಲ. ಓಕೆ, ಹಂಗಾಗಿ ನಿಮ್ದಲ್ಲಿ ಅಲ್ಲಿದೆ ನೋಡಿ ಪೆರಿ ಪೆರಿ ಚಿಕನ್ ಅಂತೆ. ನಾನು ಟೇಸ್ಟ್ ಸ್ವಲ್ಪ ನಂಗೆ ಹಾಕ್ಕೊಟ್ರು, ಇಮಿಡಿಯೇಟಾಗಿ ತಿಂದು ಖಾಲಿ ಮಾಡಿದೆ. ಖಾಲಿ ಪೆರಿ ಪೆರಿ ಚಿಕನ್ ಕೊಟ್ಟರು, ಹಾಕೊಂಡು ಖಾಲಿ ಮಾಡಿದೆ. ಗಿರಿ ಗೋಟಿಕಾ ತಿಂದಲ್ಲ, ಬಾಲ್ಸು ಚಿಕ್ಕ ಚಿಕ್ಕದು ಉಂಡೆ ಹೆಂಗಿದೆಯಾ? ಚೆನ್ನಾಗಿದೆ. ನೀವು ಇದು ತಗೊಳ್ಳಿ ಬಿಡು. ಯಾವುದು? ಇದು ಏನು ಫೀಸಾ? ಫ್ರಾನ್ಸ್ ಫ್ರಾನ್ಸ್ ಫ್ರಾನ್ಸ್. ಇದು ನೋಡಿ ತಗೊಳ್ಳಿ. ತಿನ್ನಿ, ನೀವು ತಿಂತಾ ಇಲ್ಲ ಜಾಸ್ತಿ. हाँ मटन्स एक्चुअली एक ही है, एक ही आइटम है मटन. ನೀವು ಅಲ್ಲಿ ಹೇಳಿ. ಓಕೆ, और ये ड्रिंक्स मेन्यू है, मॉकटेल, सॉफ्ट ड्रिंक्स कुछ चाहिए ನೆಕ್ಸ್ಟ್ ಹೇಳ್ತೀವಿ. ಮಟನ್ನಲ್ಲಿ ಬೇರೆ ಯಾವುದಾದ್ರೂ ಇದ್ದರೆ ಡಿಶಸ್ಸು ಮಟನ್ಸಲ್ಲಿ, ಏನು ಹಿಂದಿನ ಏನೋ ಏನೋ ಮಟನಲ್ಲಿ ಇನ್ನೊಂದು ಅಷ್ಟು ಡಿಶ್ಗಳಿದ್ರೆ ತರಿಸಿ ಅಷ್ಟೇ. मटन है ना, मटन में और कुछ है एक्स्ट्रा? नहीं, मटन में एक मेन कोर्स में आता है, एक स्टार्टर सर. ಏಕೆ ಬಿ ಸ್ಟಾರ್ಟ್ ठीक है, एक ही दिया ना, और एक दीजिए मटन. और रिपीट कर. ಟೈಮ್ ಲಿಮಿಟ್ಸ್ ಇದೆಯಾ? ಇಷ್ಟೊತ್ತಿಗೆ ಈ ಮದುವೆ ಒಂದು 2 hours ಗಂಟೆ ಇರ್ಬೋದು ತಲೆಗೆ. 2 hours ನೋಡಿ ಹೇಳ್ದ, ನೀವು ಯಾವುದು ತಗೊಂಡಿರಾ? 2 hours And you want something veg, paneer, mushroom, pineapple, ವೆಜ್ಜಲ್ಲಿ ಏನು ಬೇಕು? ವೆಜ್ಜಲ್ಲಿ ಬೇಬಿ ಕಾರ್ನ್, only crispy corn. ಹಾಂ ಎಸ್ 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 ಕ್ರಿಸ್ಪಿ ರೌಂಡ್ ಈ ಥರ ಕಾರ್ನ್. ಕಾರ್ನ್, Barbecue corn या crispy corn? ಬಾಬಿ ಕಾರ್ನ್, ಕ್ರಿಸ್ಪಿನೇ. ಕ್ರಿಸ್ಪಿ ನಮಗೆ ಬೇಕಿಲ್ಲ. ಇವಾಗ ಎಷ್ಟು ಇದ್ರೆ ಮಚ್ಚ ಚೆನ್ನಾಗಿದೆ. ಪ್ಲೇಟ್ಗೆ ಹಾಕೋದ್ರಲ್ಲ ಅದು. ಅದೇ ಕಣ ಇವು ಚಿಕ್ಕ ಚಿಕ್ಕವು, ಹಾಂ, ಇವು ಚಿಕ್ಕ ಚಿಕ್ಕವು ಹೆಂಗೆ? ಅದು ವೆಜ್ಜು ಮಶ್ರೂಮ್ ಇರಬೇಕು. ಮಶ್ರೂಮ್ ಎಂತಿಲ್ಲ ತಿನ್ನಿ, ಮಶ್ರೂಮ್ ತಿನ್ನೋಕೆ ಅಂತೆ, ವೆಜ್ ಮಶ್ರೂಮ್ ಹಾಕೊಂತಿದ್ರೆ. ಕೊಟ್ಟಿಲ್ಲ ಅಲ್ಲಿ. ಒಂದು ನಿಮಿಷ ಇಲ್ಲೇ ತಗೊಳ್ಳಿ. ನನಗೆ ಒಂದು ಮಗ ಇನ್ನೊಂದು ರಿಪೀಟ್ ಹೇಳು. ಹಾಂ, ನಾನು ತಂತೀನಿ ಈಗ. ಏನು ಬೇಕಾ? ಮಶ್ರೂಮ್ ಹೇಳ. ಇದನ್ನ ತಗೊಳ್ಳಿಲ್ಲ, ತಗೊಂಡಿರಾ? ಅಲ್ಲಿ ಇನ್ನೊಂದು ಡಿಪೀಟ್ ಮಾಡೋಕ್ಕಾಗಿಲ್ಲ ಅದ್ರಲ್ಲಿ. ಆಯ್ತು, ನಮ್ಗೆ ಯಾಕೋ ಇಲ್ಲ ಹ್ಞೂ ಫ್ರಾನ್ಸ್ ಮಟನ್ ತುಂಬ ಚೆನ್ನಾಗಿತ್ತು. ಬಫೆಟಲ್ಲಿದೆ, ಅದು ನಾವು ಹಾಕೊಂಬರ್ಬೋದು. ಯಾಕೆ ಇನ್ನೊಂದು ರೌಂಡು ಫ್ರಾನ್ಸ್ ತಿಂತ ಇದ್ದೀನಿ. ಎಲ್ಲ ಇಲ್ಲೇ ಬಂದು ಸರ್ವ್ ಮಾಡಲ್ಲ. ನೆಕ್ಸ್ಟು ಇದೆಲ್ಲ ಬಾರ್ಬಿಕ್ಯೂ ಆದಮೇಲೆ ಇದು ಮಾಡ್ಬಿಡ್ತಾರೆ, ನಾವೇ ಹೋಗಿ ತಗೊಂಡ್ಬರೋಣ. ತೊಗೊಂಬರೋಣ, ಬಿಡೋದು ಬೇಡ. ಅವ್ರೇನು ಮಚ್ಚ ಇವತ್ತು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ದೀವಲ್ಲ ಅಲ್ವಾ, ಇದೆಲ್ಲ ಮೆಮೊರೀಸ್ ಸ್ಟೋರ್ ಆಗಿರುತ್ತೆ. ನಾನು ಗಿರಿ ಒಂದಿನ ಮಲ್ಪೆ ಬೀಚಲ್ಲಿ ಕುಂತಿದ್ದು. ಮಲ್ಪೆ ಬೀಚ್ ಎಷ್ಟು ಫಿಶ್ ಎಷ್ಟು ಫಿಶ್ ತಿಂದಿದ್ದೀವಿ ಅಂದರೆ 1,500 ರೂಪಾಯಿ ಬಿಲ್ಲು ಇಬ್ಬರೇ. ಅಲ್ಲಿರೋ ಹೋಟ್ಲೆಲ್ಲ ಕವರ್ ಮಾಡಿ ಆಮೇಲೆ ಎಲ್ಲ ಥರದ್ದು ಬೋರ್ಡಲ್ಲಿ ಏನೇನಿತ್ತು ಎಲ್ಲ ಫಿಶ್ ಟೇಬಲಲ್ಲಿಟ್ಟು ಫುಲ್ ಖಾಲಿ ಮಾಡಿದ್ವಿ. ಸ್ಟ್ರೀಟ್ ಫಿಶು ತಿಂದಿದ್ದೀವಿ. ಆಮೇಲೆ ನಾರ್ಮಲ್ ಆಗಿ ಯಾವುದೋ ಶಾಪ್ಸ್ ಇರುತ್ತೆ ಗೊತ್ತಾ, ಮಶ್ರೂಮ್ 2 ಹೇಳಿದ್ದೆ. ಹಾಂ, ಗ್ರಿಲ್ ವೆಜ್ ಕಾರ್ನ್. ಹಾಂ,
ಹಾಂ ಗೌಣ ಮಾಡೋದು ಬಿಸಿ ಆಗಬೇಕು. ಬಿಸಿ ಆಗಬೇಕು ಆಮೇಲೆ ತಿನ್ನೋಣ. ಏನೇ ಆದರೂ ನಮ್ಮ ಕಲಾಸಿ ಪಾಳ್ಯದಲ್ಲಿ ತಿನ್ನೋ ಮಜಾ ಇದೆಯಲ್ಲ, ಆ ಟೇಸ್ಟ್ ಇದೆಯಲ್ಲ. ಇದು ಸ್ವಲ್ಪ ನೀರು ಹಾಕಿದ್ದೀವಿ. ಹಾಂ ಹೆಂಗಿದೆ ಚಾಕ್ನ ಹಾಂ ಅದು ಬೇರೆ ಫೀಲ್ ಕೊಡುತ್ತೆ. ಚಾಕ್ನಾ ಫೀಲು. ಹಾಂ ನಮ್ಮ ಫ್ರೆಂಡ್ ಇದೆ ಇಂಗ್ಲೀಷು. ಓಕೆ, ಫ್ರೆಂಡ್ ಹೆಸರೇ ಇಂಗ್ಲೀಷಾ? ಇಂಗ್ಲೀಷಲ್ಲಿ ಮಾತಾಡೋದು, ಅದಕ್ಕೆ ಇಂಗ್ಲೀಷ್ ಅಂತ ಕರೆಯೋದು ಅವ್ರಿಗೆ. ಓಕೆ, ಅಡ್ಡ ಹೆಸರು. ಅವರು ಬರ್ಬೇಕಾಗಿತ್ತು, ಫುಲ್ ಕಾಮಿಡಿ ಮಾಡ್ತಾರೆ. ಹೌದಾ? ನೋಡಿ, ನನಗೆ ಜ್ಯೂಸಸ್ ಹೇಳಿದೆ, ಮಾಕ್ಟೈಲ್ ಹೇಳಿದೆ. ನೋಡಿ, ಹೆಸರಿಲ್ಲದ ಜ್ಯೂಸು. ಹೆಸರಿಲ್ಲದ ಜ್ಯೂಸ್ ಅಲ್ಲ ಕಣ, ಇದೇನೋ ಹೇಳ್ದ ಜ್ಯೂಸ್ ಹೆಸರು. ಮಾಕ್ಟೈಲ್ ಕಣ, ಜ್ಯೂಸ್ ಅಲ್ಲ, ಮಾಕ್ಟೈಲ್. ಚೆನ್ನಾಗಿದೆ, ಹಂಗೆ ಟ್ರೈ ಮಾಡ್ತೀನಿ, ನೋಡೋಣ. ಗ್ಯಾಸ್ಟ್ರು ತೊಗೊಳೋಣ ಫೈನಲ್ ಆಗಿ. ಸರಿ ಇಲ್ಲ ಮಚ್ಚ. ನೋಡಿ ಗಿರಿ ಫುಲ್ಲು, ಇದು 3ನೇ ಸಲನಾ ಚೇಂಜ್ ಮಾಡಿಸ್ತಾ ಇರೋದಲ್ವಾ? ಇದು ಫುಲ್ ಚೇಂಜ್ ಮಾಡಿಸ್ತಾರೆ ಕಡ್ಡಿಗಳು, 3ನೇ ಸಲ ಫುಲ್ಲು. ಮುಸ್ಕಿನ ಜೋಳ, ಮುಸ್ಕಿನ ಜೋಳ ಚೆನ್ನಾಗಿತ್ತು ನೋಡಿ. ಮಸಾಲೆ ಹಾಕಿದ್ದಾರೆ, ಮಸಾಲೆ ಹಾಕ್ಬಿಟ್ಟು ಅದು ಕೊಟ್ಟರು. ಚೆನ್ನಾಗಿಲ್ವಾ? ಗ್ರೀನ್ ಮಸಾಲ ಬೆಂದಿಲ್ಲ. ಅದು ಗೋಬಿ ಅಲ್ವಾ? ಏನೋ ಏನೋ ಅದು ಮೊಸರು ಅಂತ ಹೇಳ್ತಾರೆ. ಇದು ಬೆಂದಿಲ್ಲ, ಚೆನ್ನಾಗಿ ಬೆಂದರೆ ಅದು ಬೇಡ. ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ಇದನ್ನ ಎತ್ತಿಟ್ಬಿಟ್ಟು ಚೆಲ್ಲಿ ಆಗ್ಬಿಟ್ಟು ಸಾಸ್. ಮಟನ್ದು ಭಯಂಕರ ಇಷ್ಟ ಆಯಿತು. ಅದಕ್ಕೆ ಒಂದು 2-3 ಸಲ ತೋರಿಸ್ಬಿಟ್ಟೆ. ಗ್ರೀನ್ ಚಟ್ನಿ ಚೆನ್ನಾಗಿದೆ. ಚೆನ್ನಾಗುತ್ತೆ ಮಟನ್ನು ಫ್ರಾನ್ಸು. ಅದು ಬಿಟ್ಟು ನೆಕ್ಸ್ಟ್ ಈಗ ನೋಡಿ, ಇದರಲ್ಲಿ ಮಶ್ರೂಮ್ದು ರೆಡಿಯಾಗಿದೆ. ಈಗ ಇದನ್ನು ನೆಕ್ಸ್ಟ್ ರೌಂಡ್ಗೆ ಹಾಕ್ಕೊಂಡು ತಿಂದ್ಬಿಟ್ಟು ಖಾಲಿ ಮಾಡ್ಬಿಡೋದು. ಹಾಕ್ಕೊಳ್ಳೋ, ತಟ್ಟೆಗಳೆಲ್ಲ ಖಾಲಿ ಇಲ್ಲೋ. ಅದು ಮಶ್ರೂಮಾ? ನನಗೊಂದು ಮಶ್ರೂಮು ಎತ್ಕೋ ಫುಲ್ಲು. ನಾನು ಈರುಳ್ಳಿ ಹೆಂಗೆ ಸಿಕ್ಸ್ಬಿಟ್ಟು ನೋಡು. ಎಲ್ರು ಮಶ್ರೂಮು, ಇಲ್ಲಿ ಮಶ್ರೂಮು मशरूम टेस्ट मारते हैं। जो है सब ही दे दो, ओनली बासा फिश मत दो। बासा फिश नहीं चाहिए, बाकी सब ठीक है। ये जो है ये 3 दे दो। मशरूम दो ज़्यादा चाहिए। फ्रांस ಇದಾಗಿಲ್ಲ, ಬೆಂದಿಲ್ಲ. ಅವ್ರು ಹಾಕಿ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಫ್ರೈಡ್ ಮಾಡಲಿಕ್ಕೆ ಆಗಿಲ್ಲ. ಫ್ರಾನ್ಸ್ ಸಾಕು ಜಿ, ನಿನಗೆ ಫ್ರಾನ್ಸು ನೀವು? ಹಾಂ ಸಾಕು ಜಿ, ನೀವು ತಿನ್ನಿ ಜಿ. ये देना ಸಾಕು ನನಗೆ. ಗೊತ್ತು, ಟೇಸ್ಟ್ ಚೆನ್ನಾಗಿದೆ. ಆ ಮಸಾಲೆಗಳೆಲ್ಲ ಹಾಕಿದ್ರಲ್ಲ, ಅದ್ರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಬಾರ್ಬಿಕ್ಯೂನಲ್ಲಿ ನಮ್ಮ ಗಿರಿ ಹೇಳ್ದಂಗೆ ಕಡಿಮೆ ಐಟಮ್ಸೇ, ಬಟ್ ಟೇಸ್ಟ್ ಸಕ್ಕತ್ತಾಗಿದೆ. ಕೆಲವೊಂದೊಂದು ಬೇಸಿಲ್ಲ, ಅದೊಂದು ಪ್ರಾಬ್ಲಮ್. ಇದು ಬಿಟ್ಟಂತೆ ಇನ್ನೆಲ್ಲ ಟೇಸ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೂ ಮುಂದೆ ಹೇಳ್ತೀನಿ ಬನ್ನಿ ಏನೇನಿದೆ ಅಂತ. ಚಿಕನ್ನು, ಮಟನ್ನು ಚೆನ್ನಾಗಿ ತಿನ್ನಿಸ್ತಾರೆ. ನನಗೊಂದು ಹಂಗೆ ಮಾಕ್ಟೈಲ್ ಕೊಡಿಸಿದ್ರು, ನೋಡೋಕೆ ಕಲರ್ ಸಕ್ಕತ್ತಾಗೈತೆ. ಅದ್ರ ಟೇಸ್ಟ್ ಮಾಡ್ತೀನಿ ಬನ್ನಿ. ಟೇಸ್ಟ್ ಮಾತ್ರ ಜಿ, ಒಂದು ಲೇರು ಅನ್ನೋದಕ್ಕಿಂತ ಪೈನಾಪಲ್ಲು, ಆ ಕ್ರೀಮಿ ಮತ್ತು ಇನ್ನೊಂದೆರಡು ಮ್ಯಾಂಗೋ ಜ್ಯೂಸು, 3 ಲೇಯರಲ್ಲೂ ಒಂದೊಂದು ರೀತಿ ಹಾಕ್ಕೊಟ್ಟಿರೋದ್ರಿಂದ ಕುಡಿಯೋಕೆ ಮಾತ್ರ ಸಕ್ಕತ್ತಾಗಿದೆ. ವೆಜ್ ಮೋಮೋ ಈ ಕಡೆ ಪೈನಾಪಲ್ಲು ಕುಡ್ದಂಗೆ ಆಗುತ್ತೆ, ಮ್ಯಾಂಗೋನು ಕುಡ್ದಂಗೆ ಆಗುತ್ತೆ, ಇನ್ನೊಂದು 2 ಫ್ಲೇವರ್ ಹಾಕಿದ್ದಾರೆ, ಅದು ಚೆನ್ನಾಗಿದೆ. TTB ಡಿಲೈಟ್ಸ್ ಮಾಕ್ಟೈಲ್ ಚೆನ್ನಾಗಿದೆ. ನಾವೀಗ 4ನೇ ರೌಂಡು ಸ್ಟಾರ್ಟರ್ಸಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. 1 ರೌಂಡ್ ಖಾಲಿ ಆಯಿತು, 2 ರೌಂಡ್ ಆಯಿತು, 3ನೇ ರೌಂಡು ಆಯಿತು. 4ನೇ ರೌಂಡಲ್ಲಿ ಮಶ್ರೂಮು, ಮಟನ್ನು, ಪ್ರಾನ್ಸು, ಅದಾದ್ಮೇಲೆ ಪನ್ನೀರು ಸ್ವಲ್ಪ ಹೀಟ್ ಆಗಲಿ ಅಂತ ಮತ್ತೆ ಇಟ್ಟಿದ್ದೀನಿ. ಹೀಗೆ
ಆಯ್ತಾ ಅಲ್ಲಿ ಕ್ಲಿಯರ್ ಮಾಡಿ ಬನ್ನಿ ಐಟಮ್ಸ್ ಅದನ್ನು ಈಟ್ ಆಗಲಿ ಅಂತ ಇಟ್ಟು ಈಟ್ ಅಂತೂ ಚೇಂಜ್ ಮಾಡಿಸಿ ಈಗ ಪೂರ ಖಾಲಿ ಸರ್ ಸ್ಟೀಮ್ ರೈಸು ಮತ್ತು ರಸಮ್ ಸ್ಟೀಮ್ ರೈಸು ರಸಮ್ಮು ಮಚ್ಚ ಹಿಂಗೆ ಇದ್ರಲ್ಲಿ ಹಾಕಿಟ್ಟಿದ್ದಾರೆ ಚೆನ್ನಾಗಿದೆ. ನೆಕ್ಸ್ಟು ಪಂಜಾಬಿ ಕರಿ ಮತ್ತು ದಾಲ್ ಇದು ನೆಕ್ಸ್ಟು ಹೋದ ಹಂಗೆ ಅಲ್ಲೇ ಪಾಟಿಯಾಲ ಕಡಾಯಿ ಪನ್ನೀರ್ ಚೆನ್ನಾಗಿದೆ. ಆಲೂದು ಮುಚ್ಚ ಇದು ಆಲೂ ಶಿಮ್ಲಾ ಮಿರ್ಚ್ ಇದು ಪಿಂಡಿ ಚೋಲೆ ಅಂತ ಬೆಂಡೆಕಾಯಿ ಚೋಲೆನೋ ಪಿಂಡಿ ಚೋಲೆ ಪಿಂಡಿ ಚೋಲೆ ಬೆಂಡಿ ಚೋಲೆ ಅಂತ ಅಂದ್ಕೊಂಡೆ. ಬೆಂಡೆಕಾಯಿ ಚೋಲೆ ನೂಡಲ್ಸ್ ಇದು ವೆಜ್ ಮೋಮೋಸ್ ವೆಜ್ ಮೋಮೋಸ್ ಇದ್ರಲ್ಲಿ ನಾನ್ ವೆಜ್ ಸಿಗುತ್ತಾ ಮೋಸ್ಟ್ಲಿ? ಇದು ವೆಜ್ ಇಷ್ಟು ವೆಜ್. ಸುಕ್ಕಾ ಸೂಪ್ ಚಿಕನ್ ಸುಕ್ಕಾ ಸೂಪ್ ಸಕಲಾಗಿದೆ. ಟೇಸ್ಟ್ ಮಾಡೋಣ. ನೆಕ್ಸ್ಟು ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ. ಈ ರೈಸು ಸಕಲಾಗಿದೆ ಅಲ್ವಾ? ಪೀಸಸ್ ಕಡಿಮೆನೇ ಇದೆ ಅನ್ಸುತ್ತಾ. ನೆಕ್ಸ್ಟು ಮಟನ್ ಮಸಾಲ ನೋಡಿ ಮಚ್ಚ ನಿನಗಿದೆ ತಂದು ಇದೆಲ್ಲ ಒರೆಸ್ಕೊಂಡು ಹೋಗಿ ಪಕ್ಕ ಇದನ್ನು ಮಟನ್ ಮಸಾಲಾನ ಬಿರಿಯಾನಿಗೆ ಹಾಕ್ಕೊಂಡು ಟೇಸ್ಟ್ ಮಾಡಿಬಿಡೋದೆ ಒಂದ್ಸಲ. ಇದೇನು ಓಜಿ ಮಿಲ್ಲಾಗು ಚಿಕನ್ ಐಟಮ್ ಆಗಿದೆ. ಎಲ್ಲ ಟೇಸ್ಟ್ ಮಾಡಿ ಕರಿ ಮಂಗಳೂರು ಎಲ್ಲದನ್ನೂ ಒಟ್ಕೊಂಡು. ಮತ್ತೆ ನೀನು ಎಷ್ಟು ಸಲ ಹೋಗಿದೆ ಮಂಗಳೂರಿಗೆ? ನಾನೊಂದು 3 ಫಿಶ್ ಪೀಸಸ್ಗಳೆಲ್ಲ ಹಂಗೆ. ನೆಕ್ಸ್ಟು ಇದು ಮಂಗಳೂರು ರೈಸ್ ಅಂತೀವಲ್ಲ ಬಾಯ್ಲ್ಡ್ ರೈಸು. ಎಸ್ ಮಂಗಳೂರು ಬಾಯ್ಲ್ಡ್ ರೈಸು ಕೆಂಪಕ್ಕಿಯನ್ನು ವಿತೌಟ್ ಪಾಲಿಶ್ ವಿತೌಟ್ ಪಾಲಿಶ್. ಅದು ಬಿಟ್ಟರೆ ನೆಕ್ಸ್ಟ್ ಮಾಮೂಲಿ ಫ್ರೈಡ್ ರೈಸ್ ಎಗ್ ಫ್ರೈಡ್ ರೈಸ್. ನೆಕ್ಸ್ಟು ಸಾಸಾ ಚಿಕನ್ ವೈಸ್ಟರ್ ಸಾಸ್ ಏನಕ್ಕೋ ಏನೋ ಹಾಕೊಂಡು ತಿಂತಾರೆ. ಹಾಂ ಓಕೆ. ಚಿಕನ್ ಮೋಮೋಸ್ ಆ ಕಡೆ ನೋಡಿ ಚಿಕನ್ ಮೋಮೋಸ್ ತೆಗಿಯೋ ನೋಡೋಣ ತೋರಿಸೋಣ ಜನಕ್ಕೆ. ಟೇಸ್ಟ್ ಮಾಡ್ತೀನಿ ಮೋಮೋಸ್ನ ಹಾಕ್ಕೊಂಡು ಬನ್ನಿ, ಆಮೇಲೆ ಹೇಳ್ತೀನಿ ನಿಮಗೆ ಟೇಸ್ಟ್ ಮಾಡಿಕೊಂಡು. ಬಂದೆ ತಡ ಸ್ವೀಟ್ಸ್ಗಳು ಕೊಡ್ತಾರೇನಾ? ಸ್ವೀಟ್ಸ್ಗಳು ಕೊಡ್ತಾರಾ? ಹೌದು. ಜಿಲೇಬಿ ಇದೆ. ಹಾಂ ಜಿಲೇಬೀಸು. ಇದು ಪಾಯಸ, ಇದು ಪಾಯಸ, ರವಾ ಹಲ್ವಾ. ಹಾಂ ಓಕೆ. ಇದೇನು? ಸಾರಿ, ಇದು ರವಾ ಹಲ್ವಾ. ಇದು ರವಾ ಹಲ್ವಾ. ಇದು ಪಾಯಸ. ಅದು ಪಾಯಸ, ಅದು ರವಾ ಹಲ್ವಾ. ರವಾ ಅಲ್ವಾ ಚೆನ್ನಾಗಿದೆ ಕಲರು. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಬನ್ನಿ. ನೆಕ್ಸ್ಟು ಗುಲಾಬ್ ಜಾಮೂನ್. ರ್ಯಾಬಿಟ್. ಫ್ರೂಟ್ಸು ಕೇಕ್ ಸೆಕ್ಷನ್. ಓಕೆ, ಇದು ಫ್ರೂಟ್ಸು ಕೇಕ್ ಸೆಕ್ಷನ್ನು. ನೆಕ್ಸ್ಟು ಐಸ್ ಕ್ರೀಮ್ ಸೆಕ್ಷನ್ ಇದೆಯಾ? ಇದೆಲ್ಲ ಐಸ್ ಕ್ರೀಮ್ ಸೆಕ್ಷನ್ನು. ಹಾಂ, ವೆರೈಟೀಸ್ ಏನೇನಿದೆ ಅಂತ. ವೆನಿಲ್ಲಾ ಇಲ್ಲ ಇದೆ. ಹಾಂ, ಸ್ಟ್ರಾಬೆರಿ, ವೆನಿಲ್ಲಾ, ಸ್ಟ್ರಾಬೆರಿ, ಚಾಕ್ಲೇಟು. ಓಕೆ, ಅದಕ್ಕೆ ಹಾಕೋದು ಒಂದಷ್ಟು ಎಲ್ಲ ಕಲಿತು ನೋಡಿ. ಈಗ ಒಂದು ಎಷ್ಟೊಂಥರ ಜನ ಕ್ರೌಡ್ ಆಗಿದೆ ಅಂತ.